ಬಗ್ಗಿದವನಿಗೊಂದು ಗುದ್ದು ಜಾಸ್ತಿ ಅಂತಾರೆ. ಅತ್ತ ಕೇಂದ್ರ ಹೊಡೆದ್ರೆ ಇತ್ತ ರಾಜ್ಯ ಕೂಡ ಬಡಿತಾ ಇದೆ. ಎರಡೂ ಕಡೆಯಿಂದ ಪೆಟ್ಟು ತಿಂದಂತಹ ಜನಸಾಮಾನ್ಯ ಹಣ್ಣುಗಾಯಿ ನೀರುಗಾಯಿ ಆಗ್ತಿದ್ದಾನೆ. ತೈಲ, ಗ್ಯಾಸ್ ಸೇರಿದಂತೆ ಇನ್ನಿತರ ಬೆಲೆ ಏರಿಕೆಯಿಂದಾಗಿ ತತ್ತರಿಸಿರುವಂತಹ ಜನರಿಗೆ ಈಗ ಮತ್ತೊಂದು ಚಾಟಿ ಏಟು ಬಿದ್ದಿದೆ. ಇದು ಟೀಸರ್ ಟ್ರೇಲರ್ ಜನರೇ ತಿಳಿಯಬೇಕು. ಸಿನಿಮಾನಂತೂ ನೋಡದೆ ವಿಧಿಯಿಲ್ಲ. ದುನಿಯಾ ದಿನೇ ದಿನೇ ದುಬಾರಿಯಾಗ್ತಿದೆ. ಮಧ್ಯಪ್ರಾಚ್ಯದಲ್ಲಿ ಹುಚ್ಚುದೊರೆ ಹಾಗೂ ಮತಾಂತರು ಕಿತ್ತಾಡಿದ್ರೆ ಭಾರತೀಯರಿಗೆ ಬರೆ ಮೇಲೆ ಬರೆ. ಇಂಧನ ಬೆಲೆ ಏರಿಕೆ ಬೆನ್ನಲ್ಲೇ ಈಗ ಮತ್ತೊಂದು ಬೆಲೆ ಏರಿಕೆ ಉಡುಗೊರೆಯಾಗಿ ಸಿಕ್ಕಿದೆ. ರಾಜ್ಯದಲ್ಲಿ ಅಕ್ಕಿ ಬೆಲೆ ಕೆಜಿಗೆ 6 ರಿಂದ 10 ರೂಪಾಯಿ ಏರಿಕೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ತೈಲ ಬೆಲೆ ಏರಿಕೆಯಾಗಿದೆ. ಬಹುತೇಕ ದಿನಸಿ ಪದಾರ್ಥಗಳ ಸಾಗಣೆ ವೆಚ್ಚವೂ ಹೆಚ್ಚಾಗಿದೆ. ಇದರಿಂದ ಹೋಟೆಲ್ ದರವು ನಿಧಾನವಾಗಿ ಏಣಿ ಹತ್ತುತ್ತಿದೆ. ಈಗ ಇದಕ್ಕೆ ಹೊಸ ಸೇರ್ಪಡೆ ಅಕ್ಕಿ. ರಾಜ್ಯದಲ್ಲಿ ಅಕ್ಕಿ ಬೆಲೆ ಕೆಜಿಗೆ 6 ರಿಂದ 10 ರೂಪಾಯಿ ಏರಿಕೆಯಾಗಿದೆ. ಸೋನಾ ಮಸೂರಿ, ಸ್ಟೀಮ್ ರೈಸ್, ಕೋಲಂ ಅಕ್ಕಿ ಸೇರಿ ವಿವಿಧ ತಳಿಯ ಅಕ್ಕಿಗಳ ದರ ಹೆಚ್ಚಳವಾಗಿದೆ. 26 ಕೆಜಿ ಚೀಲದ ಬೆಲೆಯು 150 ರಿಂದ 200 ರೂಪಾಯಿವರೆಗೆ ಏರಿಕೆಯಾಗಿದೆ. ಮಾರುಕಟ್ಟೆಯಲ್ಲಿ ದಾಸ್ತಾನು ಕೊರತೆ, ಸಾರಿಗೆ ವೆಚ್ಚದ ಏರಿಕೆ ಮತ್ತು ರಫ್ತು ಬೇಡಿಕೆ ಇದಕ್ಕೆ ಪ್ರಮುಖ ಕಾರಣಗಳು ಎನ್ನಲಾಗ್ತಿದೆ. ಈ ಬಾರಿ ತುಂಗಭದ್ರಾ ಅಣೆಕಟ್ಟಿನಲ್ಲಿ ನೀರಿನ ಕೊರತೆ ತಲೆದೂರಿದೆ. ತುಂಗಭದ್ರಾ ಜಲಾಶಯದ ನೀರಿನ ಮೇಲೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಸೇರಿದಂತೆ ಹಲವು ಜಿಲ್ಲೆಗಳು ಅವಲಂಬಿತವಾಗಿವೆ. ನೀರಿನ ಕೊರತೆಯಿಂದ ರೈತರು ಭತ್ತದ ಬದಲು ಬೇರೆ ಬೆಳೆಗಳಿಗೆ ಆದ್ಯತೆ ನೀಡಿದ್ರಿಂದ ಅಕ್ಕಿ ಉತ್ಪಾದನೆ ಕುಸಿದಿದೆ. ಉತ್ಪಾದನೆ ಕಡಿಮೆಯಾದಾಗ ಮಾರುಕಟ್ಟೆಗೆ ಬರುವ ಅಕ್ಕಿಯ ಪ್ರಮಾಣವು ಕಡಿಮೆಯಾಗುತ್ತದೆ. ಬೇಡಿಕೆ ಹೆಚ್ಚಿದ್ದು ಪೂರೈಕೆ ಕಡಿಮೆಯಾಗಿರುವುದರಿಂದ ಅಕ್ಕಿ ಬೆಲೆ ಏರಿಕೆಗೆ ಒತ್ತಡ ಉಂಟಾಗಿದೆ. ಮಳೆ ಕೊರತೆ ಮತ್ತು ನೀರಾವರಿ ಸಮಸ್ಯೆಗಳು ರೈತರ ಉತ್ಪಾದನಾ ವೆಚ್ಚವನ್ನು ಹೆಚ್ಚಿಸಿವೆ. ಸಾಗಣೆ ವೆಚ್ಚ, ಕಾರ್ಮಿಕ ವೆಚ್ಚ ಮತ್ತು ಸಂಸ್ಕರಣಾ ವೆಚ್ಚ ಹೆಚ್ಚಳವು ಬೆಲೆ ಏರಿಕೆಗೆ ಕಾರಣವಾಗಿದೆ. ಮಿಲ್ಲಲ್ಲಿ ತಯಾರು ಮಾಡೋಕ್ಕೆ ಭತ್ತ ಇಲ್ಲ. ಕಾರಣ ನಮಗೆ ಈ ಸಲ ತುಂಗಭದ್ರಾ ಕೆನಾಲಲ್ಲಿ 2ನೇ ಬೆಳೆಗೆ ನೀರು ಕೊಟ್ಟಿಲ್ಲ. ಪ್ಲಸ್ಸು ಈ ಪ್ರಪಂಚದಲ್ಲಿ ವಾರಿನ ಪರಿಸ್ಥಿತಿಯಿಂದ ಬೇರೆ ದೇಶಗಳಿಗೆ ನಮ್ಮ ಅಕ್ಕಿ ಭಾಳ ಹೆಚ್ಚಾಗಿ ಎಕ್ಸ್ಪೋರ್ಟ್ ಆಗಿದೆ. ಇವಾಗ ಸದ್ಯಕ್ಕೆ 5 ರೂಪಾಯಿ ಜಾಸ್ತಿ ಆಗಿದೆ. ಇನ್ನೊಂದು 15-20 ದಿನದಲ್ಲಿ ಒಳ್ಳೆ ಮಳೆಯಾಗಿ ನೀರುಗಳು ಎಲ್ಲ ಡ್ಯಾಮಿಗೆ ಬಂದು ಬಿತ್ತನೆ ಆಗಿದೆ. ನವಂಬರ್ವರೆಗೆ ಕಮ್ಮಿ ಆಗುತ್ತೆ. ಅಲ್ಲಿ ತನಕ ಇದೇ ರೇಟ್ನಲ್ಲಿ ಸ್ಟಿಕನ್ ಆಗೋ ಪರಿಸ್ಥಿತಿ ಇದೆ ಅಂತ ನನಗೆ ಕಾಣ್ತಾ ಇದೆ. ಇನ್ನು ವ್ಯಾಪಾರಿಗಳ ಪ್ರಕಾರ ಪ್ರಸ್ತುತ ಅಕ್ಕಿ ಸಂಗ್ರಹ ನವೆಂಬರ್ವರೆಗೆ ಮಾತ್ರ ಸಾಕಾಗಲಿದ್ದು, ಹೊಸ ಬೆಳೆ ಮಾರುಕಟ್ಟೆಗೆ ಬರುವವರೆಗೂ ಬೆಲೆ ಇಳಿಕೆ ಲಕ್ಷಣ ಕಾಣುತ್ತಿಲ್ಲ. ದರ ಏರಿಕೆಯಿಂದ ಗೃಹ ಬಳಕೆದಾರರಷ್ಟೇ ಅಲ್ಲದೆ ಹೋಟೆಲ್ ಹಾಗೂ ಆಹಾರ ಉದ್ಯಮಗಳ ಮೇಲೂ ಪರಿಣಾಮ ಬೀರಿದೆ. ಅಕ್ಕಿ ಖರೀದಿಗೆ ಗ್ರಾಹಕರು ಮುಗಿಬೀಳುತ್ತಿರುವುದರಿಂದ ಕೆಲ ಪ್ರದೇಶಗಳಲ್ಲಿ ಬೇಡಿಕೆ ಮತ್ತಷ್ಟು ಹೆಚ್ಚಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆಯಿಂದಾಗಿ ಪೆಟ್ರೋಲಿಯಂ ಉತ್ಪನ್ನಗಳಾದ ಪ್ಲಾಸ್ಟಿಕ್ ಚೀಲಗಳ ಬೆಲೆಯೂ ಹೆಚ್ಚಾಗಿದೆ. ಇತ್ತ ಸರಕು ಸಾಗಣೆ ವಾಹನಗಳ ಬಾಡಿಗೆ ಹೆಚ್ಚಾಗಿದೆ. ಕಳೆದ ಸಾಲಿನ ಹಿಂಗಾರು ಕುಂಠಿತವಾದ್ರಿಂದ ಇಳುವರಿಯೂ ಅಷ್ಟಕ್ಕಷ್ಟೇ. ಈ ಬಾರಿ ಹೆಚ್ಚಾಗಿ ಶ್ರೀಲಂಕಾಗೆ ಅಕ್ಕಿ ರಫ್ತು ಆಗುತ್ತಿರುವುದು ಕೂಡ ಬೆಲೆ ಏರಿಕೆಗೆ ಕೊಡುಗೆ ನೀಡಿದೆ. ಒಂದ್ ವೇಳೆ ಮುಂದಿನ ದಿನಗಳಲ್ಲಿ ಪೂರೈಕೆ ಪರಿಸ್ಥಿತಿ ಸುಧಾರಿಸದಿದ್ದರೆ ಬೆಲೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಚಂದನ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.